ವೈಣಿಕ ಶಿಖಾಮಣಿ ವೀಣೆ ಶೇಷಣ್ಣನವರು. ಲೇಖಕರು ಶ್ರೀ ಸ್ವರಮೂರ್ತಿ ವಿ.ಎನ್. ರಾವ್ ರವರು. ಪಾಂಡಿತ್ಯ ಪರಿಚಯ. ಶೇಷಣ್ಣನವರು ಪ್ರವರ್ಧಮಾನಕ್ಕೆ ಬರುವ ಆರಂಭ ಕಾಲದಲ್ಲಿ ಮೈಸೂರಿನಲ್ಲಿ ಶ್ರೀ ಚಾಮರಾಜ ಒಡೆಯರು ರಾಜ್ಯಭಾರ ಮಾಡುತ್ತಿದ್ದರು. ಅವರು ಶೇಷಣ್ಣನವರನ್ನು ತಮ್ಮ ಆಸ್ಥಾನ ವಿದ್ವಾಂಸರಾಗಿ ನೇಮಿಸಿದ್ದಲ್ಲದೆ ತಮ್ಮ ಸಂಗೀತ ಗುರುಗಳಾಗಿಯೂ ಸ್ವೀಕರಿಸಿದರು. ಪ್ರಭು ಆಸ್ಥಾನಿಕರಾಗಿ ಆರಂಭವಾದ ಈ ಸಂಬಂಧ ಮುಂದೆ ಆತ್ಮೀಯ ಸ್ನೇಹವಾಗಿ ಪರಿವರ್ತನವಾಯಿತು. ಚಾಮರಾಜ ಒಡೆಯರು, ಶೇಷಣ್ಣನವರು ಮತ್ತು ಸುಬ್ಬಣ್ಣನವರು ಆತ್ಮೀಯರಾಗಿ ದಿನದ ಬಹುವೇಳೆ ಒಟ್ಟಿಗೇ ಕಳೆಯುತ್ತಿದ್ದರು. ಶೇಷಣ್ಣನವರು ಆಸ್ಥಾನ ವಿದ್ವಾಂಸರಾದ ತರುಣದಲ್ಲಿ ಒಂದು ಆಶ್ಚರ್ಯಕರ ಹಾಗೂ ವಿಚಿತ್ರ ಘಟನೆ ನಡೆಯಿತು. ತಿರುಕೋಟಿಕಾವಲ್ ಕೃಷ್ಣಯ್ಯರ್ ಎಂಬುವವರು ತಮಿಳುನಾಡಿನ ಪ್ರಸಿದ್ಧ ಪಿಟೀಲು ವಿದ್ವಾಂಸರು. ಮಹಾರಾಜರ ಮುಂದೆ ತಮ್ಮ ಪಾಂಡಿತ್ಯ ಪ್ರದರ್ಶಿಸಲು ಒಮ್ಮೆ ಮೈಸೂರಿಗೆ ಬಂದರು. ಆಗ ಸಹಜವಾಗಿ ಮೈಸೂರಿನ ಪ್ರಮುಖ ವಿದ್ವಾಂಸರ ಪರಿಚಯ ಮಾಡಿಕೊಳ್ಳಲು ಶೇಷಣ್ಣನರಾದಿಯಾಗಿ ಅನೇಕ ಮುಖ್ಯ ವಿದ್ವಾಂಸರ ಮನೆಗಳಿಗೆ ಭೇಟಿ ಕೊಟ್ಟರು. ಕೃಷ್ಣಯ್ಯರವರು ಹೋದ ಪ್ರತಿಯೊಬ್ಬ ವಿದ್ವಾಂಸರ ಮನೆಯಲ್ಲೂ ಅವರೆಲ್ಲರೂ ಒಬ್ಬರಿಗೊಬ್ಬರು ತಿಳಿಯದಂತೆ ಒಂದೇ ರಾಗದ, ಅಂದರೆ ಕಲ್ಯಾಣಿ ರಾಗದ ಒಂದೇ ತಾಳದ ಪಲ್ಲವಿಯನ್ನು ನುಡಿಸಿ ಹಾಡಿದ್ದಾರೆ. ಕೃಷ್ಣಯ್ಯರವರು ಮೈಸೂರಿನ ವಿದ್ವಾಂಸರಿಗೆ ಕಲ್ಯಾಣಿ ರಾಗ ಪಲ್ಲವಿಯನ್ನು ಬಿಟ್ಟರೆ ಬೇರೆ ಏನೂ ಬರುವುದಿಲ್ಲ ಎಂದು ಲಘುವಾಗಿ ಮಾತಾಡತೊಡಗಿದರು. ಈ ಸುದ್ದಿ ಶೇಷಣ್ಣ ಸುಬ್ಬಣ್ಣನವರ ಕಿವಿಗೂ ಮುಟ್ಟಿತು. ಶೇಷಣ್ಣನವರು ತಾಳ್ಮೆ ವಹಿಸಿದರು. ಆದರೆ ಸುಬ್ಬಣ್ಣನವರು ಕೋಪಗೊಂಡು ಮಹಾರಾಜರಿಗೆ ಈ ವಿಷಯ ತಿಳಿಸಿ, ಮಹಾಪ್ರಭು, ನಮ್ಮ ವಿದ್ವಾಂಸರುಗಳೆಲ್ಲರೂ ಆಕಸ್ಮಿಕವಾಗಿ ಒಂದೇ ರಾಗ ಒಂದೇ ಪಲ್ಲವಿಯನ್ನು ನುಡಿಸಿ ಹಾಡಿದ್ದಾರೆ. ತಮಿಳುನಾಡಿನ ಈ ವಿದ್ವಾಂಸರು ಇದರಿಂದ ನಮ್ಮ ವಿದ್ವಾಂಸರುಗಳನ್ನು ಅಪಹಾಸ್ಯ ಮಾಡಹತ್ತಿದ್ದಾರೆ. ಮೈಸೂರಿನ ವಿದ್ವಾಂಸರ ನಿಜವಾದ ಪ್ರತಿಭೆ ಅವರಿಗೆ ಅರ್ಥವಾಗುವಂತೆ ಒಂದು ಸನ್ನಿವೇಶವನ್ನು ಏರ್ಪಡಿಸಬೇಕು ಎಂದು ಭಿನ್ನವಿಸಿದರು. ಅದಕ್ಕೆ ಉಪಾಯವನ್ನು ನೀವೇ ಹೇಳಿ ಎಂದರು ಮಹಾರಾಜರು. ಪರಿಹಾರವನ್ನು ಮೊದಲೇ ಯೋಚಿಸಿದ್ದ ಸುಬ್ಬಣ್ಣನವರು, ಮಹಾಸ್ವಾಮಿ, ಶೇಷಣ್ಣನವರ ವೀಣಾವಾದನದ ಜೊತೆಯಲ್ಲಿ ಕೃಷ್ಣಯ್ಯರವರ ಪಿಟೀಲು ವಾದನವನ್ನೇರ್ಪಡಿಸುವುದೇ ಇದಕ್ಕೆ ಸರಿಯಾದ ಮಾರ್ಗ ಎಂದರು. ಮಹಾರಾಜರು ಸ್ವಲ್ಪ ಹಿಂಜರಿಯಲು ಸುಬ್ಬಣ್ಣನವರು ಪ್ರಭುಗಳಿಗೆ ಶೇಷಣ್ಣನವರ ನಿಜವಾದ ಪಾಂಡಿತ್ಯ ಮಹಾಸ್ವಾಮಿಗಳ ಗಮನಕ್ಕೆ ಇನ್ನೂ ಬಂದಿಲ್ಲ. ಶೇಷಣ್ಣನವರ ಪಾಂಡಿತ್ಯ ಪ್ರತಿಭೆಗಳ ಬಗ್ಗೆ ಸ್ವಲ್ಪವೂ ಶಂಕಿಸಬೇಕಿಲ್ಲ. ಈ ರೀತಿಯ ಸನ್ನಿವೇಶ ಏರ್ಪಡಿಸುವುದರಿಂದ ಶೇಷಣ್ಣನವರ ನಿಜ ಪಾಂಡಿತ್ಯ ತಮ್ಮ ಗಮನಕ್ಕೂ ಬರುತ್ತದೆ. ಮುಖ್ಯವಾಗಿ ನಮ್ಮ ವಿದ್ವಾಂಸರ ಮರ್ಯಾದೆ ಉಳಿದು ಮೈಸೂರಿನ ಕೀರ್ತಿಯನ್ನು ಎತ್ತಿ ಹಿಡಿದಂತಾಗುತ್ತದೆ ಎಂದು ಹೇಳಿ ಮಹಾರಾಜರಿಗೆ ಧೈರ್ಯ ತುಂಬಿದರು. ಮಹಾರಾಜರಿಗೆ ಇನ್ನೂ ಸ್ವಲ್ಪ ಅನುಮಾನವಿದ್ದರೂ ಸುಬ್ಬಣ್ಣನವರ ಬಲವಂತಕ್ಕೆ ಒಪ್ಪಿದರು. ಮಹಾರಾಜರ ಸಂಬಂಧಿಗಳೊಬ್ಬರ ಮದುವೆಯೂ ಆಗ ನಡೆಯುವುದಿತ್ತು. ಆ ಮದುವೆಯ ಆರತಕ್ಷತೆಯ ಸಂದರ್ಭದಲ್ಲಿ ಶೇಷಣ್ಣನವರ ವೀಣೆಯ ಜೊತೆಯಲ್ಲಿ ಕೃಷ್ಣಯ್ಯರವರ ಪಿಟೀಲು ಏರ್ಪಾಡಾಯಿತು. ಆರತಕ್ಷತೆಯ ದಿನ ಕಚೇರಿಯ ವೇಳೆಗೆ ಮಹಾರಾಜರು ಆಗಮಿಸಿದರು. ಕಚೇರಿ ಆರಂಭವಾಯಿತು. ಶೇಷಣ್ಣನವರು ಎಂದಿನಂತೆ ಸಂಗೀತದಲ್ಲೇ ತಲ್ಲೀನರಾಗಿ ನುಡಿಸಲಾರಂಭಿಸಿದರು. ಶ್ರೋತೃಗಳಿಗೆ ತಮ್ಮ ಇರುವಿಕೆಯನ್ನು ಮರೆತು ಒಂದು ಹೊಸ ಲೋಕ ಪ್ರವೇಶಿಸಿದಂತಾಯಿತು. ಆ ಮಹಾಸಾಧನೆ ಸುಖದ ವೀಣೆಯ ಜೊತೆಗೆ ಕೃಷ್ಣಯ್ಯರ್ ನುಡಿಸಲಾರದೆ ಹೋದರು. ಕಚೇರಿಯ ಮಧ್ಯದಲ್ಲೇ ಕೃಷ್ಣಯ್ಯರವರು ಮಹಾರಾಜರಿಗೆ, ಮಹಾಸ್ವಾಮಿ, ದೇವರೇ ಇಳಿದು ಬಂದು ವೀಣೆ ನುಡಿಸುತ್ತಿರುವಂತಿದೆ. ಇಂತಹ ವಿನಿಕೆಯನ್ನು ನಾನು ನನ್ನ ಜನ್ಮದಲ್ಲೇ ಕೇಳಿರಲಿಲ್ಲ.
ಈ ಅಮೋಘ ವೀಣಾವಾದನವನ್ನು ಕೇಳಲು ನನಗೆ ಅವಕಾಶ ಮಾಡಿಕೊಡಬೇಕು ಎಂದು ಅರಿಕೆ ಮಾಡಿಕೊಂಡರು. ಪಿಟೀಲನ್ನು ಕೆಳಗಿಟ್ಟು ವೀಣೆಯನ್ನು ಆಲಿಸುತ್ತಾ ಕುಳಿತು ಬಿಟ್ಟರು. ಅನಂತರ ಶೇಷಣ್ಣನವರ ದೇವಗಾನ ಮುಂದುವರಿಯಿತು. ಕಚೇರಿ ಮುಗಿದ ತಕ್ಷಣ ಅಲ್ಲಿ ನೆರೆದಿದ್ದವರೆಲ್ಲ ದೀರ್ಘ ಕರತಾಡನ ಮಾಡಿ ತಮ್ಮ ಸಂತೋಷ ವ್ಯಕ್ತಪಡಿಸಿದರು. ಮಹಾರಾಜರ ಸಂತೋಷಕ್ಕಂತೂ ಪಾರವೇ ಇಲ್ಲ. ಶೇಷಣ್ಣನವರನ್ನು ಬರಮಾಡಿಕೊಂಡು, ಶೇಷಣ್ಣನವರೇ, ನಿಮ್ಮಲ್ಲಿ ಇಷ್ಟು ಉನ್ನತ ಪಾಂಡಿತ್ಯ ಇರುವುದು ನಮಗೆ ಗೊತ್ತಿರಲಿಲ್ಲ. ನಿಮ್ಮ ತುಂಬು ಪ್ರತಿಭೆಯಿಂದ ಇಂದು ನಿಮ್ಮ ಕೀರ್ತಿ ಹೆಚ್ಚಿತಲ್ಲದೆ ಮೈಸೂರಿನ ವಿದ್ವಾಂಸರ ಗೌರವವನ್ನೂ ಕಾಪಾಡಿದಿರಿ ಎಂದು ಹೇಳಿ ಮಹಾರಾಜರು ಶೇಷಣ್ಣನವರನ್ನು ಪ್ರೀತಿ ಅಭಿಮಾನಗಳಿಂದ ಆಲಂಗಿಸಿದರು. ಶೇಷಣ್ಣನವರನ್ನು ಯಥೇಚ್ಛವಾಗಿ ಸನ್ಮಾನಿಸಿ ಈ ಸಂದರ್ಭಕ್ಕೆ ಕಾರಣರಾದ ಸುಬ್ಬಣ್ಣನವರನ್ನು ಪ್ರಶಂಸಿಸಿದರು. ಈ ಘಟನೆಯ ನಂತರ ಶೇಷಣ್ಣನವರ ಖ್ಯಾತಿ ತಮಿಳುನಾಡಿನಾದ್ಯಂತ ಹರಡಲಾರಂಭಿಸಿತು. ನಮಸ್ತೆ, ಧನ್ಯವಾದಗಳು.